ನೋಡಿ, ಇವತ್ತು ಬಾತ್ರೂಮಿಗೆ ವಾಟರ್ ಪ್ರೂಫಿಂಗ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಮಾಡಬೇಕಂತ. ಹೆಚ್ಚಾಗಿ ಎಲ್ಲರೂ ಗ್ಲಾಸ್ ಹುಲ್ಲು ಫೈಬರ್ ಕೋಟಿಂಗ್ ಅಂತ ಹೇಳಿ ಮಾಡ್ತಾರೆ. ಆದರೆ ಹೊರಗಡೆ ಬೇಸಿನದು ಪೈಪ್ ಹೋಗುತ್ತಲ್ಲ, ಅಲ್ಲಿ ಫಿಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನೀರು ತಿರ್ಗಾ ಲೀಕಾಗಿ ಆಚೆ ಕಡೆ ಬಂದದ್ದು ಇದೆ. ಅದಕ್ಕೋಸ್ಕರ ನಾವು ಇವತ್ತು ನಿಮಗೆ ಈ ಝೈಕೋ ಸೀಲ್ ಮತ್ತು ಝೈಕೋ ಪ್ರೈಮ್, ಅಂದರೆ ಝೈಕೋ ಪ್ರೈಮಲ್ಲೇ ಮಾಡುವಂಥದ್ದು ಇದು. ಝೈಡೆಕ್ಸ್ ಅಂತ ಒಂದು ಕಂಪ್ನಿಯಿಂದ ಝೈಕೋ ಪ್ರೈಮಲ್ಲಿ ಎಡೇಸಿ ಗಮ್ಮು ಮತ್ತು ಝೈಕೋ ಪ್ರೈಮ್ ಎರಡು ಮಿಕ್ಸ್ ಮಾಡಿಕೊಂಡು ಕೋಟಿಂಗ್ ಕೊಡುವಂಥದ್ದು ಫುಲ್. ಆವಾಗ ಅದ್ರ ಮೇಲೆ ಬೆಡ್ ಹಾಕಿಬಿಟ್ಟು ನಾವು ತಿರ್ಗಾ ಟೈಲ್ ಹಾಕುವಂಥ ಒಂದು ಕ್ರಮ. ಅದು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ಝೈಕೋ ಪ್ರೈಮ್, ಇಲ್ಲಿ ಗಮ ಸಿಮೆಂಟನ್ನು ನಾವು ಮಿಕ್ಸ್ ಮಾಡಿಕೊಂಡಿದ್ದೀವಿ ಟೈಲ್ ಅಡೇಸಿ. ನೋಡಿ, ಈ ರೀತಿ ಬರುತ್ತೆ. ಇದು ಝೈಕೋ ಪ್ರೈಮ್, ಇದು ಮಿಕ್ಸ್ ಮಾಡ್ಕೊಬೇಕು ಫುಲ್. ನೋಡಿ, ಈ ರೀತಿ ಆಗುತ್ತೆ. ಮಿಕ್ಸ್ ಮಾಡಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಬೇಕಿದ್ದು ಸಿಮೆಂಟ್. ನೋಡಿ, ಈ ಮಿಕ್ಸ್ ಮಾಡಿದಂಥ ಈ ಸಿಮೆಂಟನ್ನು ಟೈಲ್ ಅಡೇಸಿ ಮತ್ತು ಪ್ರೈಮರ್ನ ಈಗ ಹಾಕ್ಕೊಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಕೋಟಿಂಗ್ ಕೊಡ್ತಾ ಬರಬೇಕು. ಈ ರೀತಿ ಈ ರೀತಿ ಫುಲ್ಲು ನೆಲಕ್ಕೆ ಮತ್ತು ಗೋಡೆ ಇಷ್ಟು ಹೈಟು ಒಂದೂವರೆ ಅಡಿ, 1 ಅಡಿ ಸಾಕಾಗತ್ತೆ. ನೋಡಿ, 1 ಅಡಿ ಈ ರೀತಿ ಕರೆಕ್ಟು ಹೊಡಿಬೇಕು. 2 ಕೋಟ್ ಕೊಡಬೇಕು ಚೆನ್ನಾಗಿ. ನೋಡಿ, ಎಲ್ಲೂ ಈ ಚಳಿ ಎಲ್ಲ ಬಂದಾಗುತ್ತೆ, ಆಚೆ ಎಲ್ಲೂ ನೀರು ಹೋಗಲ್ಲ. ಈ ಥರ ಕೊಡಬೇಕು. ಈ ಪೈಪ್ ಬಂದ ಜಾಗ ಇವೆಲ್ಲ ಅಡಿಗಳೆಲ್ಲ ಕರೆಕ್ಟಾಗಿ ಕೊಡಬೇಕು ಚೆನ್ನಾಗಿ. ಯಾಕಂದರೆ ಇದು ಟೈಲ್ಸಿನ ಜಡಿಯಲ್ಲಿ ನೀರು ಕೆಳಗಡೆ ಬರೋದನ್ನ ತಪ್ಪಿಸ್ತದೆ. ಅದಕ್ಕೆ ಇದು ಒಂದು ತೊಟ್ಟಿ ಥರ ಆಗುತ್ತೆ, ಟ್ಯಾಂಕ್ ಥರ ಆಗುತ್ತೆ. ಅದಕ್ಕೆ ಈ ರೀತಿ ಕೋಟಿಂಗ್ ಚೆನ್ನಾಗಿ ಕೊಡಬೇಕು. ಕೊಟ್ಟು ಚೆನ್ನಾಗಿ ಕೊಡಬೇಕು. ಈ ಪೈಪಿನ ಅಡಿಗಳೆಲ್ಲ ಕೊಡಬೇಕು. ಓಕೆ, ಈ ರೀತಿ ಫುಲ್ ಕೋಟಿಂಗ್ ಕೊಡಬೇಕು. ಕೋಟಿಂಗ್ ಕೊಟ್ಟ ತಕ್ಷಣ ನೋಡಿ, ಇಲ್ಲಿ ಒಂದು ಸೀಪೇಜ್ ವಾಟರ್ಗೆ ಪ್ಲಂಬರ್ ಆಲ್ರೆಡಿ ಒಂದು ಪೈಪ್ ಬಿಟ್ಟಿದ್ದಾರೆ. ಈ ಪೈಪಲ್ಲಿ ನೀರು ಹೋಗಬೇಕಿದ್ರೆ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಡೇ ಇದಕ್ಕೆ ಬೆಡ್ ಹಾಕಬೇಕು. ಒಂದು 2 ಇಂಚ್ ಬೆಡ್ ಹಾಕಿ ಆ ನೀರು ಸಂಪೂರ್ಣ ಆ ಹೋಲ್ ಇದೆಯಲ್ಲ ಅಲ್ಲಿ ಸೀಪೇಜ್ ವಾಟರ್ ಇದು ಅಲ್ಲಿ ಹೋಗಲಿಕ್ಕೆ ಡೌನ್ ಮಾಡಿ ಆ ಕಡೆ ಕೊಡಬೇಕು. ಆ ಜಾಗನ ಸ್ವಲ್ಪ ಡಮ್ಮಿ ಮಾಡಿರಬೇಕು ಜಲ್ಲಿಕಲ್ಲು ಹಾಕಿ. ಈ ಟೈಲ್ಸಿಂದ ಏನು ಸೀಪೇಜ್ ಆಗುತ್ತೆ ಆ ವಾಟ್ರು ಡೈರೆಕ್ಟ್ ಈ ಪೈಪಲ್ಲಿ ಹೋಗುತ್ತೆ. ಬೇರೆ ಕಡೆಯಲ್ಲೂ ಹೋಗಲಿಕ್ಕೆ ನಾವು ಈ ಝೈಕೋ ಪ್ರೈಮ್ ಮಿಕ್ಸ್ ಮಾಡಿ ಈ ಸಿಮೆಂಟ್ ಕೋಟಿಂಗ್ ಏನು ಕೊಟ್ಟಿದ್ದು ನೋಡಿ, ಅಲ್ಲಿ ಎಲ್ಲೂ ಹೋಗಲಿಕ್ಕೆ ಬಿಡಲ್ಲ ಕೆಳಗಡೆ. ಈ ರೀತಿ ಮಾಡುವ ಒಂದು ಪ್ರೊಸೀಜರ್ ಪೂರ್ತಿ ಆದಮೇಲೆ ಈ ರೀತಿ ಕಾಣುತ್ತೆ.